ಅಮ್ಮನವರ ದೇವಾಲಯ ಹಾಗೂ ಸಪ್ತ ಕನ್ಯೆಯರು ಮತ್ತು ಪ್ರತ್ಯಂಗಿರಾದೇವಿ ಇರುವಂತಹ ದೇವಾಲಯ ಎಂದು ಕರೆಯಲಾಗುತ್ತಿದೆ. ಈ ದೇವಾಲಯಕ್ಕೆ ಸಾಕಷ್ಟು ವಿಶೇಷತೆಗಳಿವೆ. ಓಂ ಶಕ್ತಿ ಅಮ್ಮನವರ ದೇವಾಲಯ ನಿರ್ಮಾಣಕ್ಕೂ ಮೊದಲು ಈ ಕ್ಷೇತ್ರದಲ್ಲಿ ಒಂದು ಬೃಹದಾಕಾರದ ರಕ್ತಚಂದನ ಮರ ಬೆಳೆದು ನಿಂತಿತ್ತು. ಆ ಮರಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಈ ಕ್ಷೇತ್ರದಲ್ಲಿ ಆ ರಕ್ತಚಂದನ ಮರದ ಕೆಳಗಡೆ ಓಂ ಶಕ್ತಿ ಅಮ್ಮನವರು ಪ್ರತ್ಯಕ್ಷವಾಗಿದ್ದರು. ಆದರೆ ಆಗಿನ ಕಾಲದಲ್ಲಿ ಗ್ರಾಮದ ಜನರು ಯಾರೂ ಸಹ ಆ ಮರದ ಹತ್ತಿರ ಹೋಗೋದಕ್ಕೆ ಭಯ ಪಡ್ತಾ ಇದ್ರು. ಯಾರು ಕೂಡ ಆ ಮರದ ಬಳಿ ಹೋಗ್ತಾ ಇರಲಿಲ್ಲ. ಒಂದು ವೇಳೆ ಯಾರಾದರೂ ಹೋದ್ರೆ ಅವರಿಗೆ ಕೈಕಾಲು ನೋವು, ಜ್ವರ ಕಾಣಿಸಿಕೊಳ್ಳುವ ದೃಶ್ಯಗಳು ಸಹ ಈ ಕ್ಷೇತ್ರದಲ್ಲಿ ಕಂಡು ಬಂದಿದೆ. ಓಂ ಶಕ್ತಿ ಅಮ್ಮನವರು ಈ ಕ್ಷೇತ್ರದಲ್ಲಿ ನೆಲೆಸಲು ಎಲ್ಲಿಯೂ ಸಹ ಒಂದು ದೇವಾಲಯ ಇರುವುದಿಲ್ಲ. ಆಗ ಕೃಷ್ಣಕುಮಾರಿ ಅಮ್ಮನವರಿಗೆ ಓಂ ಶಕ್ತಿ ಅಮ್ಮನವರು ಕನಸಿನಲ್ಲಿ ಬಂದು ನನಗೆ ಈ ಕ್ಷೇತ್ರದಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ವಾಗ್ದಾನ ನೀಡಿದ್ರಂತೆ. ಈ ಕ್ಷೇತ್ರದಲ್ಲಿ ಓಂ ಶಕ್ತಿ ಅಮ್ಮನವರ ದೇವಾಲಯ ನಿರ್ಮಾಣ ಮಾಡಿ ಓಂ ಶಕ್ತಿ ಅಮ್ಮ ಹಾಗೂ ಸಪ್ತ ಕನ್ಯೆಯರು ಪ್ರತ್ಯಂಗಿರಾದೇವಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು. ಅಂದು ಬೆಳೆದು ನಿಂತಿದ್ದ ರಕ್ತಚಂದನ ಮರದ ಜಾಗದಲ್ಲಿ ಈಗ ಓಂ ಶಕ್ತಿ ಅಮ್ಮನವರ ದೇವಾಲಯ, ಓಂ ಶಕ್ತಿ ಅಮ್ಮನವರ ಶಕ್ತಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಭಕ್ತಾದಿಗಳು ಮೊದಲಿಗೆ ದೇವಾಲಯಕ್ಕೆ ಆಗಮಿಸಿದಂತೆ ದೇವಾಲಯದ ಪಕ್ಕದಲ್ಲಿರುವ ಸಪ್ತ ಕನ್ಯೆಯರಿಗೆ ಹಾಗೂ ನಾಗದೇವತೆಗೆ ಪೂಜೆ ಸಲ್ಲಿಸಿ ನಂತರ ಓಂ ಶಕ್ತಿ ಅಮ್ಮನವರಿಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ವಿಶೇಷ. ಈ ದೇವಾಲಯದಲ್ಲಿ ವಿಶೇಷ ಅಂದ್ರೆ ಸಪ್ತ ಕನ್ಯೆಯರಿಗೆ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ 9 ದಿನ ಪಚ್ಚೆ ಪೂಜೆ ಮಾಡುವುದು ಅಥವಾ 9 ವಾರ ಕಡ್ಡಾಯವಾಗಿ ಪೂಜೆ ಮಾಡುವುದು. ಅಂತಹವರಿಗೆ ಮಾತ್ರ ಫಲ ಸಿಗೋದು 100ಕ್ಕೆ 100ರಷ್ಟು ಸತ್ಯ. ನಾಗದೇವತೆಗೆ ಈ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು 9 ದಿನ ಹಾಗೂ 9 ವಾರ ಕಡ್ಡಾಯವಾಗಿ ಹಚ್ಚಿದ್ರೆ ನಿಮ್ಮ ಕಷ್ಟಗಳು ಈಡೇರುವುದು ಖಚಿತ. ಓಂ ಶಕ್ತಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಆ ತಾಯಿಯ ದರ್ಶನ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಕೋರಿಕೆಗಳನ್ನ ತಾಯಿಯ ಬಳಿ ಬೇಡಿಕೊಂಡ್ರೆ ಸಾಕು, ನಿಮ್ಮ ಕಷ್ಟಗಳು ಹಾಗೂ ನಿಮ್ಮ ಕೋರಿಕೆಗಳು ಖಚಿತವಾಗಿ ಈಡೇರುತ್ತವೆ. ಕ್ಷೇತ್ರದಲ್ಲಿ 21 ಜೀವ ಋಷಿಗಳು ಇರುವುದು ಓಂ ಶಕ್ತಿ ಅಮ್ಮನವರಿಗೆ ತುಂಬಾ ವಿಶೇಷ. ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಋಷಿ ಮುನಿಗಳು ಹೋಮದ ಮುಖಾಂತರ ದೇವರುಗಳನ್ನ ಒಲಿಸಿಕೊಳ್ತಾ ಇದ್ರು. ತಮ್ಮ ಕಷ್ಟಗಳನ್ನ, ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಹೋಮಗಳನ್ನ ನಡೆಸಿ ದೇವರಿಗೆ ಅಗ್ನಿ ಮೂಲಕ ವಿಷಯಗಳನ್ನ ತಲುಪಿಸುತ್ತಿದ್ರು. ವೀಕ್ಷಕರೇ, ಅಂತಹದ್ದೇ ಹೋಮದ ಶಕ್ತಿ ಶಿಡ್ಲಘಟ್ಟ ತಾಲೂಕಿನ ಕದರಿನಾಯಕನಹಳ್ಳಿ ಗ್ರಾಮದಲ್ಲಿ ನಡೀತಾನೆ ಇದೆ. ಪ್ರತಿ ಅಮಾವಾಸ್ಯೆಯ ದಿನದಂದು ಪ್ರತ್ಯಂಗಿರ ಹೋಮ ಅಂತ